ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕಾಡಿನಿಂದ ನಾಡಿಗೆ ಬಂದಿರುವ ನಮಗೆ ಶಿಕ್ಷಣ ಉದ್ಯೋಗದ ಜೊತೆಗೆ ಮತ ಚಲಾವಣೆ ಹಕ್ಕು ಇಲ್ಲ ಎಂದಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಆದಿವಾಸಿ ಬುಡಕಟ್ಟು ಸಮುದಾಯದ ಜನರು ಕಾಡಂಚಿನಲ್ಲಿ ಜೀವನ ಸಾಗಿಸುತ್ತಿದ್ದು, ಕಾಡಿನಲ್ಲಿ ಸಿಗುವ ಕಚ್ಚಾ ವಸ್ತುಗಳನ್ನು ಸಂಗ್ರಹ ಮಾಡಿ ಜೀವನ ಸಾಗಿಸುತ್ತಿದ್ದರು. ಆದರೆ ಇತ್ತೀಚಿನ ಸರ್ಕಾರಗಳು ಇನ್ನಿಲ್ಲದ ಕಾನೂನುಗಳನ್ನು ಜಾರಿಗೆ ತಂದು ಇತ್ತ ಕಾಡಿನಲ್ಲಿಯೂ ಬದುಕಲು ಬಿಡದೆ, ನಾಡಿನಲ್ಲಿಯೂ ಬದುಕಲು ಬಿಡದೆ, ಕಾಡಿನಿಂದ ನಾಡಿಗೆ ಬಂದ ನಮಗೆ ಉದ್ಯೋಗ, ಶಿಕ್ಷಣ ಸೇರಿದಂತೆ ಸಾಮಾಜಿಕವಾಗಿ ಸೇರಬೇಕಾದ ಯಾವ ಸೌಲಭ್ಯಗಳು ಇಂದಿಗೂ ನಮಗೆ ದಕ್ಕುತ್ತಿಲ್ಲವೆಂದು ತುಮಕೂರಿನಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಪಿಎಂ ಹೊನ್ನಯ್ಯ ತಿಳಿಸಿದ್ದಾರೆ. ಈ ಅರಣ್ಯ ಹಕ್ಕು ಕಾಯ್ದೆ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ಬಂದ್ರೆ ಯಾರು ಕಾಡಿನಂಚಿನಲ್ಲಿ ಇದ್ದಾರೆ 2006 ಏನ್ ಮಾಡಿದ್ರು ಅಂದ್ರೆ ಈ ಉಲ್ಲೇಖ ಕಾಡೊಳಗಡೆ ಇರುವಂತ ಜನಕ್ಕೆ ಮಾತ್ರ ಅವಕಾಶ ಇತ್ತು. 2012 ಮತ್ತೆ ತಿದ್ದುಪಡಿ ಮಾಡಿದ್ರು. ಏನಂತ, ಕಾಡಿಂದ ಆಚೆ ಬಂದಂತ ಆ ವ್ಯಕ್ತಿ ಇರುವಂತ 3 ಕಿಲೋಮೀಟರ್ ಸರೌಂಡಿಂಗ್ ಇರುವಂತ ವ್ಯಕ್ತಿಗೆ ಕಾಡೊಳಗಡೆ ಹೋದ್ರೆ ಅವ್ರಿಗೆ ಅವಕಾಶ ಇದೆ ಅಂತ ಹೇಳಿ ಕಾಡೊಳಗಡೆ ಹೋಗಿ ಏನು ಕಿರು ಅರಣ್ಯ ಉತ್ಪಾದನೆಗಳನ್ನ ಏನು ಇಲ್ಲಿ ಸಿಗುವಂತ ಏನು ಬ್ಯಾಲ್ಕಾಯಿ ಆಗ್ಬೋದು, ಮತ್ತೆ ನಲ್ಲಿಕಾಯಿ ಆಗ್ಬೋದು, ಕಾಡಿನ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಅದ್ರ ಜೊತೆ ಜೇನು, ಮತ್ತೆ ಬ್ಯಾಲ್ಕಾಯಿ, ಮತ್ತೆ ಇದು ಮಾಕ್ಲಿ ಬೇರು, ಮತ್ತೆ ನಾವು ತಿನ್ನುವಂತ ಒಂದು ಗೆಣಸು ಸುದ ಇದೆ, ಕಾಡಿನ ಗೆಣಸು, ಹುಣಸೆ, ಈ ಕಾಡಿನ ಚಕ್ಕೆ ಬಿದಿರಿನ ಚಕ್ಕೆ, ದೀಪ ಇಲ್ಲಿ ಸಿಗ್ತಾ ಇಲ್ಲ ಸರ್, ಈ ಕಾಡಲ್ಲಿ ಸಿಗ್ತಾ ಇಲ್ಲ, ಅದು ಸಿಗುತ್ತೆ. ತುರುವೇಕೆರೆ ತಾಲೂಕಿನ ದೊಡ್ಡ ಶೆಟ್ಟಿಕೆರೆ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿದರೆ ಸುತ್ತಮುತ್ತಲ ಪರಿಸರ ನಾಶವಾಗುವುದು ಅಂತ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳು ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ಅನುಮತಿ ವಿರೋಧಿಸಿ ಬುಧವಾರ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮುಂಭಾಗದ ದೊಡ್ಡ ಶೆಟ್ಟಿಕೆರೆ ಮತ್ತು ಅಕ್ಕಪಕ್ಕದ ಹಳ್ಳಿಯ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶ್ರೀಗಳು, ಗಣಿಗಾರಿಕೆ ಗುರುತಿಸಿರುವ ಪ್ರದೇಶದ ಸಮೀಪವೇ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಇದ್ದು ಆದಿಚುಂಚನಗಿರಿಯ ರಾಷ್ಟ್ರೀಯ ಮಟ್ಟದ ನವಿಲುಧಾಮವೂ ಸಹ ಇವೆ. ಇಂತಹ ಸಂದರ್ಭದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಪರಿಸರ ನಾಶದ ಜೊತೆಗೆ ರೈತರು, ಗ್ರಾಮಸ್ಥರು ಶಬ್ದ ಮಾಲಿನ್ಯದಿಂದ ಮತ್ತು ವಾಯು ಮಾಲಿನ್ಯದಿಂದ ತತ್ತರಿಸಲಿದ್ದಾರೆ. ಇದರಿಂದ ಜೀವನಕ್ಕೆ ಮತ್ತು ಆರೋಗ್ಯಕ್ಕೆ ಬಹಳ ತೊಂದರೆಗಳಾಗಲಿದ್ದು, ಕೂಡಲೇ ಸರ್ಕಾರವು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿದರು. ಅರಣ್ಯೇತರ ಚಟುವಟಿಕೆಗಳು ಬೇಡ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಮಾಡಿದೆ. ಅದಕ್ಕೆ ಪ್ರೈಮ್ ಮಿನಿಸ್ಟರೇ ಅಧ್ಯಕ್ಷರು. ಹಾಗಾಗಿ 2016ನೇ ಇಸ್ವಿನಲ್ಲಿ ಪುನಃ ಅದನ್ನ ರೆನ್ಯೂ ಮಾಡಿದ್ರು. ಬಫರ್ ಜೂನ್ ಅಂತಾರೆ ಇಂಗ್ಲಿಷಲ್ಲಿ. ಅದನ್ನ 10 ಕಿಲೋಮೀಟರ್ನ 2 ಕಿಲೋಮೀಟರ್ ಇಳಿಸಿದ್ರು. ಈಗ ನಮ್ಮ ಪಕ್ಷಿಧಾಮ 2.95 ಅಂದ್ರೆ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಗಣಿಗಾರಿಕೆ ಎಲ್ಲಿ ಕೊಡಬೇಕು ಅಂತ ಇದ್ದಾರೋ ಆ ಒಂದು ಗ್ರೌಂಡ್ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿ ಬೆಂಚು ಅಂದ್ರೆ ಚೀಫ್ ಜಸ್ಟಿಸ್ ಮತ್ತು ಇನ್ನೊಬ್ಬರು ಜಡ್ಜಸ್ಸಲ್ಲಿ ಅವರು ಆದೇಶವನ್ನ ತಗೊಂಡು ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ನಿಯಮದ ಪ್ರಕಾರ ಎಲ್ಲವೂ ಸರಿ ಇದೆ. ಇವಾಗ ನೋಡಿ, ಬರೀ 100 ಮೀಟರ್ ದೂರದಲ್ಲಿ ಯಾವುದೇ ಕಟ್ಟಡ ಅಥವಾ ನೀರು ಅದು ಇದು ಇರಬಾರ್ದು ಅಂತ 100 ಮಾಡಿದ್ದಾರೆ. 100 ಮೀಟರ್ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೆ ಅಷ್ಟೇ. ಅಲ್ಲಿ ಪಕ್ಕದಲ್ಲೇ ಗಣಿಗಾರಿಕೆ ಮಾಡಿ 200 ಮೀಟರ್ ಆದ್ಮೇಲೆ ಮೇಜರ್ ಬ್ಲಾಸ್ಟಿಂಗ್ ಮಾಡಬಹುದು ಅಂತ ಹೇಳಿ ಪರಿಸರವನ್ನ ಇಷ್ಟು ಕೆಟ್ಟದಾಗಿ ನಾವು ನಮ್ಮ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದಕ್ಕೆ ಮುಂಚೆನೂ ಒಪಿನಿಯನ್ ಕೇಳಿದ್ರು ಪಬ್ಲಿಕ್ ನಿಂದ. ಏನಾದ್ರು ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು ಕೂಡ ಬರೆದಾಕಿದ್ದೆ, 10 ಕಿಲೋಮೀಟರ್ನೇ ಮೇಂಟೈನ್ ಮಾಡಿ ಅಥವಾ 1-2 ಕಿಲೋಮೀಟರ್ ಕಮ್ಮಿ ಮಾಡಿ ಅಂತ. ಅದಕ್ಕೇನು ಅವ್ರೇನು ಕೊಡೋದು, ಸುಮ್ಮನೆ ಪಬ್ಲಿಕ್ ಒಪಿನಿಯನ್ ಅಂತ ಕೇಳ್ತಾರೆ ಅಷ್ಟೇ. ಅದರಿಂದ ಏನು ಆಗ್ಲಿಲ್ಲ. ಕಡೆಗೆ ಅದೆಲ್ಲ 2 ಕಿಲೋಮೀಟರ್ ಬಫರ್. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಚೌಧರಿ ಟಿ ರಂಗಪ್ಪನವರು ಮಾತನಾಡಿ, ದೊಡ್ಡ ಶೆಟ್ಟಿಕೆರೆ ಸರ್ವೆ ನಂಬರ್ 20ರಲ್ಲಿ ಆಶ್ರಯ ಯೋಜನೆ ಅಡಿ ಬಡವರಿಗೆ ನಿವೇಶನ ಮಂಜೂರು ಮಾಡಿರುವ ಸರ್ವೆ ನಂಬರ್ 131ರಲ್ಲಿ ಹಾಗೂ ಗಿರಿ ಸಾಲುಗಳಲ್ಲಿ ಆಹಾರಕ್ಕಾಗಿ ಬರುವ ಜಾನುವಾರುಗಳಿಗೆ ನೀರುಣಿಸಲು ಆಧಾರವಾಗಿರುವ ಚೌಧರಿ ಕಟ್ಟೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 136ರ ಸಮೀಪವೇ ಕಲ್ಲು ಗಣಿಗಾರಿಕೆ ಜಾಗವನ್ನು ಗುರುತಿಸಲಾಗಿದೆ. ಸಮೀಪದಲ್ಲಿ ಮಹದೇಶ್ವರ ದೇವಸ್ಥಾನವಿದ್ದು ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ದನಗಳ ಸಂತೆ ನಡೆಯುತ್ತದೆ. ಗಣಿಗಾರಿಕೆ ಆರಂಭವಾದರೆ ನಮ್ಮ ಪರಿಸರ ಹಾಳಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಒಟ್ಟಾರೆ ಕಲ್ಲು ಗಣಿಗಾರಿಕೆಯಿಂದ ಅಂತರ್ಜಲ, ದೇವಾಲಯಗಳ ನೆಲೆ ಇಲ್ಲದ ಹಾಗೆ ಆಗುತ್ತಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದರು. ಇದೆ ಮತ್ತೆ ಅದೇ ರೀತಿ ಒಂದು ಗ್ಯಾಸ್ ಪೈಪ್ ಲೈನ್ ಹಾದು ಹೋಗಿದೆ. ಅವರಿಂದ ನೀವು NOC ಪಡಿಬೇಕಂತ ಅವರಿಗೂ ಕೂಡ ನಾನು ಅಬ್ಜೆಕ್ಷನ್ ಆಗಿ ಕಳಿಸಿದ್ದೀನಿ.
ಇನ್ನೂ ಮಂಜೂರು ಆಗಿಲ್ಲ, ಇನ್ನು ಕಮಿಟಿಲಿ ಯಾವುದೇ ಇದಾಗಿಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ತಿಳಿಸಿದ್ರೆ ಅವ್ರಿಗೂ ಗಮನ ಇದೆ. ಹಾಗಾಗಿ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮನವಿ ಪತ್ರ ಕೊಡ್ತೀರಾ, ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ AC ಮೇಡಮ್ಗೂ ಮಾತಾಡಿದೆ ನಾನು. ಅವರು ತುರ್ತು ಕೆಲಸ ಇರೋದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಪಾವಗಡ ತಾಲೂಕಿನ ಬೆಸ್ತರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಅನ್ನಲಪುರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಊರಿನ ಹೊರವಲಯದಲ್ಲಿ ಇರುವ ಕಾರಣ ಕಳ್ಳತನ ಪದೇ ಪದೇ ದೇವಸ್ಥಾನದ ಹುಂಡಿಗಳಲ್ಲಿನ ಹಣ ದೋಚುತ್ತಿದ್ದಾರೆ. ಪೊಲೀಸ್ ಇಲಾಖೆ ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅನ್ನಲಪುರಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದೆ. ಇಲ್ಲಿ ಪದೇ ಪದೇ ಕಳ್ಳತನವಾದರೂ ಸಹ ಮುಜರಾಯಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಸಿಸಿ ಕ್ಯಾಮೆರಾ ಇದ್ದರೂ ಸಹ ಅವು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಧಿಕಾರಿ ಮೂಲಗಳು ತಿಳಿಸಿದೆ. ಪದೇ ಪದೇ ಕಳ್ಳತನದ ಹಿಂದೆ ಸ್ಥಳೀಯರ ಕೈವಾಡ ಇರಬಹುದು ಎಂದು ಭಕ್ತಾದಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಯಾವ ದೇವಸ್ಥಾನದ್ದು? ಎರಡು ದಿವಸದ ಉಂಡಿ ಹೊಡೆದವ್ರ? ಯಾವಾಗ್ಲೂ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಆಗುತ್ತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಗುತ್ತೆ. ಇದು ಪದೇ ಪದೇ ವರ್ಷನೂ ಆಗ್ತಾ ಇದೆ. ಏನಿದೆ ಕಾರಣ ಏನಂತೀರಾ ಸರ್? ಏನು ಇಲ್ಲೇ ಲೋಕಲ್ ಅವರು ಕುಮ್ಮಕ್ಕಿದಾರೋ ಏನು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ಇದು ಯಾವಾಗ್ಲೂ ನಾರ್ಮಲ್ ಆಗೈತೆ ಕಳ್ಳರಿಗೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಉಂಡಿಗೆ ಜಾಸ್ತಿ ಹಣ ಬೀಳುತ್ತೆ. ಶನಿವಾರ ಸುಮಾರಾಗಿ ಹಣ ಬೀಳುತ್ತೆ. ಅದರಿಂದ ಅವ್ರಿಗೆ ಗುರಿ ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉಂಡಿ. ನಮ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅಷ್ಟೇನಿರಲ್ಲ ಉಂಡಿಯಲ್ಲಿ. ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಡಿಯಲ್ಲಿ ಇರುತ್ತೆ ಅಂತ ಅವರಲ್ಲಿ ಮಾಡ್ತಾರೆ, ಅಲ್ಲಿಂದ ಬಂದು ಇಲ್ಲೇ ಮಾಡ್ತಾರೆ. ಇದು ಅರ್ಥನೇ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆನೋ ಇದ್ರ ಬಗ್ಗೆ ಏನೋ ಕ್ರಮ ಅವರು ಮಾಡ್ಕೊಂಡಿಲ್ಲ. ಸರ್, ಈಗ ಪದೇ ಪದೇ ದೇವಸ್ಥಾನ ಟಾರ್ಗೆಟ್ ಮಾಡಿ ಪದೇ ಪದೇ ಕಳ್ತನ ಮಾಡ್ಕೊಂತಿರೋದ್ರಿಂದ ಈಗ ಬೇರೆ ಯಾರೋ ಬಂದು ಕಳ್ತನ ಮಾಡಲ್ಲ ಅಂತ ನಮ್ಗಂತೂ ಅನ್ಸುತ್ತೆ. ಬಟ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ದೇವನಹಳ್ಳಿ ತಾಲೂಕು ಕೊಡಗುರ್ಕಿ ಬಳಿಯ ಕತ್ತಿ ಮಾರಮ್ಮ ದೇವಾಲಯದಲ್ಲಿ ಬಿಜೆಪಿ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜಿ ಚಂದ್ರಣ್ಣ, ರಕ್ತದಾನ ಶಿಬಿರಕ್ಕೆ 2,000ಕ್ಕೂ ಹೆಚ್ಚು ಜನ ಆಗಮಿಸಿ 800ಕ್ಕೂ ಹೆಚ್ಚು ಯೂನಿಟ್ ರಕ್ತ ಶೇಖರಿಸಿದೆ. ಬಿಜೆಪಿ ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯ ಉಳಿದಂತೆ ದೇಶ ಸಾರ್ವಜನಿಕ ಸೇವೆ ಸಲ್ಲಿಸಲಿದ್ದಾರೆ. ಎಲ್ಲ ಯುವಕರು ಏನಿವತ್ತು ಯುವಕರನ್ನ ನೆನೆಸ್ಕೊಳ್ತೀವಿ ನಾವೆಲ್ಲ. ನಾವು ನೆನೆಸ್ಕೊಳ್ಳೋದ್ರ ಜೊತೆಯಲ್ಲಿ ಏನಿವತ್ತು ಅವ್ರು ಕೊಟ್ಟಿರ್ತಕ್ಕಂಥ ರಕ್ತದಾನವನ್ನು ಏನು ಮಾಡಿದ್ದಾರೆ, ಅವ್ರು ತೆಗೆದುಕೊಳ್ಳುವಂಥ ಒಬ್ಬ ರೋಗಿ ಆಗಿರ್ಬೋದು, ಭಾಳಷ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ರಕ್ತ ಇರ್ಬೋದು, ಅಂಥವರು ಭಾಳ ನೆನೆಸ್ಕೊಳ್ತಾರೆ. ಅವ್ರ ಜೀವನ ಪೂರ್ತಿ ಅಂಥವ್ರ ಬಗ್ಗೆ ಭಾಳ ಗೌರವ ಇಟ್ಕೊಳ್ತಾರೆ. ಇದನ್ನು ಎಲ್ಲರೂ ಸಹಿತ ಈ ಕೆಲಸವನ್ನು ಮಾಡಬೇಕು. ಎಲ್ಲಿವರೆಗೂ ರಕ್ತ ಕೊಡೋದಕ್ಕೆ ಸಾಧ್ಯ ಇದೆ, ಎಲ್ಲಿವರೆಗೂ ನಾವು ಆ ಕೆಲಸವನ್ನು ಮಾಡ್ತೀವಿ, ನಿಜವಾಗ್ಲೂ ನಮಗೆಲ್ಲ ಭಾಳ ಒಳ್ಳೆಯದಾಗ್ತದೆ. ಆ ರೀತಿಯಲ್ಲಿ ಮಾಡೋದಕ್ಕೆ ಭಾಳಷ್ಟು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಅದು ನಮ್ಗೆ ಭಾಳ ಸಂತೋಷ ಆಗಿದೆ. ಇದನ್ನು ಯಾವಾಗಲೂ ನಿರಂತರವಾಗಿ ನಡೀಲಿ. ಇವತ್ತು ಅಂಬರೀಷ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ಇವತ್ತು ಭಾಳ ಸಂಪೂರ್ಣ ಸಹಕಾರವನ್ನು ನಮ್ಮ ಇದರಲ್ಲಿ ಕೊಡ್ತಾ ಅವರು ಮಾಡಿರ್ತಕ್ಕಂಥ ತಂಡ ನಿಜವಾಗ್ಲೂ ಭಾಳ ಒಳ್ಳೆಯದು. ನಾನೂ ಸೇರಿ, ಯಾಕೆಂದರೆ ನಾನು MLA ಆಗಿದ್ದೋನಿರ್ಬೋದು, ನಾನು ಮುಖಂಡಿರ್ಬೋದು, ಆದರೂ ನಾನು ಸೇರಿ ಈ ತಾಲೂಕಿನಲ್ಲಿ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದಿಸ್ತೇನೆ. ಮಹಿಳೆಯಾಗಿ ನಮ್ಮ ಏನು 1,000 ಜನ ಫ್ಲೋಟಿಂಗ್ ಇತ್ತದು, ಅದು ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ, ಯಾಕೆಂದರೆ ಇದನ್ನು 11 ವರ್ಷದ ಸಾರ್ಥಕವಾಗಿರ್ತಕ್ಕಂಥ ಒಂದು ಅವರವರ ಇದು ಕಾರ್ಯಕ್ರಮಗಳು, ಅದರ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿ. ನಮ್ಮ ಕೈಲಾದ ಅಳಿಲು ಸೇವೆಯನ್ನ ಸಮಾಜದ ಉದ್ಧಾರಕ್ಕೆ ಸಮರ್ಪಿಸಬೇಕಾಗುವುದು ನಮ್ಮ ಗೌರವಯುತ ಕೆಲಸ ಅಂತ ಹೇಳಿದ್ರು. ಇನ್ನು ಶಿಬಿರದ ಮುಖ್ಯ ಸಂಚಾಲಕ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಮೋದಿಯವರು 11 ವರ್ಷದ ಪಕ್ಷಾತೀತ ಜನಪರವಾದ ಆಡಳಿತ ನೀಡಿದ್ದರ ಹಿನ್ನೆಲೆ ಶಿಬಿರ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರಕ್ತದಾನದಲ್ಲಿ ಭಾಗಿಯಾಗಿ ರಕ್ತ ನೀಡಿ ಒಂದು ಪ್ರಾಣದ ಉಳಿವಿಗೆ ಕಾರಣರಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಿಂದ ಪರಿಶಿಷ್ಟ ಜಾತಿಯ ಎಡಗೈ ಹಾಗೂ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗಲಿದ್ದು, ಆದ್ದರಿಂದ ಆಗಸ್ಟ್ 16ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವರದಿಯನ್ನು ಅಂಗೀಕರಿಸಬಾರದು ಎಂದು ಚಿಕ್ಕಬಳ್ಳಾಪುರದಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರು ಎಚ್ಚರಿಸಿದ್ದಾರೆ.
ಈ ವೇಳೆ ಮಾತನಾಡಿದ ಮುಖಂಡ ಜಿಸಿ ವೆಂಕಟರಮಣಪ್ಪ ಮಾತನಾಡಿ, ಪರಿಶಿಷ್ಟರ ಒಳ ಮೀಸಲಾತಿ ಕಲ್ಪಿಸುವ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಳೆದ 2 ತಿಂಗಳು ನಡೆಸಿರುವ ಸಮೀಕ್ಷೆಯಲ್ಲಿ ಸಮರ್ಪಕವಾಗಿ ದತ್ತಾಂಶ ಸಂಗ್ರಹಿಸಿಲ್ಲ. ಅಲ್ಲದೆ ಬಲಗೈ ಸಮುದಾಯಕ್ಕೆ ಒಳಪಡುವ ಎಲ್ಲರನ್ನ ಒಗ್ಗೂಡಿಸುವ ಬದಲಿಗೆ 5 ವರ್ಗಗಳಾಗಿ ವಿಂಗಡಿಸಿರುವುದು ಸಂಪೂರ್ಣ ಅವೈಜ್ಞಾನಿಕ ಎಂದು ಕಿಡಿಕಾರಿದರು. ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಕಲ್ಪಿಸುವಂತೆ ನಡೆಸುತ್ತಿರುವ ಹೋರಾಟಕ್ಕೆ ವರದಿಯಿಂದ ಅನ್ಯಾಯವಾಗಲಿದ್ದು, ಈ ವರದಿಯನ್ನು ಅಂಗೀಕರಿಸಿದ್ದಲ್ಲಿ ಶೋಷಿತರು ಮತ್ತಷ್ಟು ತುಳಿತಕ್ಕೆ ಒಳಗಾಗಲಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾರ ಒತ್ತಡಕ್ಕೂ ಮಣಿಯದೆ ಆಗಸ್ಟ್ 16ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ಅಂಗೀಕರಿಸಿದ್ದಲ್ಲಿ ಸಚಿವರು ಸೇರಿ ಎಲ್ಲಾ ಶಾಸಕರಿಗೆ ಘೇರಾವ್ ಹಾಕಲಾಗುವುದು. ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 2 ಜಾತಿಗಳಿಗೆ ಇವತ್ತು ನಾಗಮೋಹನ್ ದಾಸ್ ಅವರು ಅನ್ಯಾಯ ಮಾಡಿದ್ದಾರೆ. ಈ ದಿನ ಏನು ವಿಶೇಷ ಸಚಿವ ಸಂಪುಟ ಸಭೆ 16ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಿದ್ದಾರೆ. ಇದನ್ನ ಕುಲಂಕುಷವಾಗಿ ನೀವು ವರದಿಯನ್ನ 2 ಸಮುದಾಯದವ್ರನ್ನ ಇಟ್ಕೊಂಡು ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡಬೇಕು. ಯಾವುದೇ ರೀತಿಯಲ್ಲಿ 16ನೇ ತಾರೀಕು ನೀವು ಏನಾದ್ರೂ ಆತರ ಬಿದ್ದೇನಾದ್ರೂ ಮಾಡಿದ್ರೆ ಈ 2 ಸಮುದಾಯಗಳು ಸಹ ತುಳಿತಕ್ಕೆ ಮತ್ತೆ ಒಳಪಡುತ್ತೆ. 2000 ವರ್ಷಗಳಿಂದ ಆಗಿರೋ ಸಾಕು ನಮ್ಗೆ ಅನ್ಯಾಯ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಒಬ್ಬ ನಾಗಮೋಹನ್ ದಾಸ್ ಅವರು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ. ಇಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದರೂ ಸಹ ಇವತ್ತು ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು ಈ ವರದಿಯನ್ನು ಏನನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಈ ವರದಿ ಕೊಟ್ಟಿದ್ದಾರೆ ಅದನ್ನ ಸಾರಾಸಗಟಾಗಿ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ಇದು ವರದಿಯಲ್ಲಿ ದತ್ತಾಂಶಗಳ ಕರೆಕ್ಟ್ ಆಗಿ ಅವರು ಮಾಡಿಲ್ಲ. ಬಲಗೈ ಸಮುದಾಯದವರನ್ನು ಒಂದು ಮಾಡಿ, ಎಡಗೈ ಸಮುದಾಯದವರನ್ನು ಒಂದು ಮಾಡಿ, ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ. ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಸಂಘದ ಜಿಲ್ಲಾಧ್ಯಕ್ಷ ತ್ಯಾಗರಾಜು, ಕೈವಾರ ಮಂಜುನಾಥ್, ವೆಂಕಟೇಶ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಹಕಾರ ಸಚಿವ ರಾಜಣ್ಣನ ವಜಾ ನನಗೂ ಬೇಸರ ಮೂಡಿಸಿದೆ. ಮೋದಿ ಓಟ್ ಮಿಷನ್ ಬಗ್ಗೆ ರಾಹುಲ್ ಗಾಂಧಿ ಹೇಳಿರುವುದು ಸತ್ಯ ಎಂದು ಕೇಂದ್ರ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಿಎಸ್ಪಿ ಪಕ್ಷ ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಕೇಂದ್ರದ ಮಾಜಿ ಸಚಿವ, ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ದೋಸ್ತಿಯಾಗಿದ್ದ ಸಿಎಂ ಇಬ್ರಾಹಿಂ ಪ್ರತಿಭಟನೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಸಹಕಾರ ಸಚಿವ ಕೆಎನ್ ರಾಜಣ್ಣರವರನ್ನ ಇದ್ದಕ್ಕಿದ್ದಂತೆ ವಜಾ ಮಾಡಬಾರದಾಗಿತ್ತು. ಯಾಕೆ ಹೇಳಿದ್ರಿ, ಯಾವ ದಾಟಿಯಲ್ಲಿ ಹೇಳಿದ್ರಿ ಎಂದು ಸಿಎಂ ಹೈಕಮಾಂಡ್ ಅನ್ನ ಕೇಳಬೇಕಿತ್ತು. ಓವರ್ ಲಿಸ್ಟ್ ಬಗ್ಗೆ ಏನು ಹೇಳಿದ್ರಿ ಎಂದು ಕೇಳಬೇಕಿತ್ತು. ಮೋದಿ ಓಟ್ ಮಿಷನ್ ಬಗ್ಗೆ ರಾಹುಲ್ ಗಾಂಧಿ ಹೇಳಿರುವುದು ಸತ್ಯವಾಗಿದೆ. ಓಟು ಕಳುವಾಗಿದೆ ಎಂಬುದು ಸತ್ಯ ಎಂದು ಮತಗಳವು. ಈ ಬಗ್ಗೆ ಪ್ರತಿಭಟನೆಗೆ ಬೆಂಬಲಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಹೊರತುಪಡಿಸಿ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಾನು ರಾಜ್ಯದ ಒಂದು ಪಾರ್ಟಿ ಅಧ್ಯಕ್ಷನಾಗಿದ್ದೆ, ಕೇಂದ್ರ ಮಂತ್ರಿಯಾಗಿದ್ದೆ, 50 ವರ್ಷ ಅನುಭವ ಇದೆ. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದೇನೆ, ಸಿದ್ದರಾಮಯ್ಯರವರನ್ನ ಸಿಎಂ ಮಾಡಿದ್ದೇನೆ. ಹಾಗೆಯೇ ಮುಂದಿನ ಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ದಲಿತರನ್ನ ಮಾಡಬೇಕು ಎನ್ನುವುದು ಆಸೆಯಾಗಿದೆ ಎಂದರು. ಪಕ್ಷವನ್ನು ನಿರ್ಮಾಣ ಮಾಡಿ ಎಲ್ಲರನ್ನು ಜೊತೆಲಿ ಕರ್ಕೊಂಡು ಈ ಸಾರಿ ಏನು ಅಧಿಕಾರಕ್ಕೆ ಬರುವಂತದ ಅವಕಾಶ ಇದೆಯಾ? ಅವಕಾಶ ಕಾಣ್ತಾ ಇದೆ, ನೋಡೋಣ. ಪ್ರಯತ್ನವ ಮಾಡು, ಮರಳಿ ಯತ್ನವ ಮಾಡು. ಆ ಯತ್ನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀವಿ. ನಮ್ಮ ಹತ್ರ ದುಡ್ಡಿಲ್ಲ, ಜನಬಲ ಇದೆ. ಆದರೆ ಇವತ್ತಿನ ಚುನಾವಣೆ ದುಡ್ಡಿನ ಬಲದ ಮೇಲೆ ನಡೀತಾ ಇದೆ. ನಮಗೆ ಜಾತಿ ಬಲನೂ ಕೂಡ ನಾವು ಗಣನೆಗೆ ತಗೋತಾ ಇಲ್ಲ. ಇವತ್ತು ಎಲ್ಲ ಜಾತಿಯವರು, ಲಿಂಗಾಯತರು, ಒಕ್ಕಲಿಗರು, ದಲಿತರು, ಮುಸಲ್ಮಾನರು ಎಲ್ಲರೂ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. ಬಸವ ತತ್ವದ ಆಧಾರದ ಮೇಲೆ, ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನಕ್ಕಂಥದ್ದು ನಮ್ಮ ಗುರಿ. ಒಬ್ಬ ದಲಿತ ಮುಖ್ಯಮಂತ್ರಿ ಯಾಕೆ ಕೂರಬೇಕು ಅನ್ನಕ್ಕಂಥದ್ದು ನಮ್ಮ ಗುರಿ. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರನ್ನು ತಗೊಂಡೋಗಿ ದಿಲ್ಲಿಗೆ ಮಾಡಿದೆ, ಸಿದ್ದರಾಮಯ್ಯನವ್ರಿಗೆ ಇಲ್ಲಿಗೆ ಮಾಡಿದೆ. ಒಬ್ಬ ದಲಿತರಿಗೆ ಮಾಡೋದು ನನಗೇನು ದೊಡ್ಡದಲ್ಲ. ಕಷ್ಟಪಡಬೇಕು, ಕಷ್ಟಪಡ್ತೀನಿ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ದಲಿತ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ವಿಚಾರದಲ್ಲಿ ಆ ಸುಧಾಕರ್, ಈ ಸುಧಾಕರ್ ಮತ್ತೆ ಇವಾಗಲೂ ಜಟಾಪಟಿ ನಡೀತಾ ಇದೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.